ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಬಂದಿರೋದು ಹಿಡಕಲ್ ಡ್ಯಾಮ್ ಅಂದರೆ ಹುಕ್ಕೇರಿ ತಾಲೂಕಿನಲ್ಲಿರೋ ಹಿಡಕಲ್ ಡ್ಯಾಮದಲ್ಲಿ ಇದು ಲೇಬರ್ ಕ್ಯಾಂಪ್ ಅಂದ ಒಂದು ಸ್ಥಳದಲ್ಲಿ ಇಲ್ಲಿ ನೀವು ನೋಡ್ತಾ ಇರೋದು 38 ಫೂಟ್ ಎತ್ತರದ ಗಣೇಶ ವಿಗ್ರಹನ ಸ್ಥಾಪನೆ ಮಾಡಿದರು. ಇಡೀ ನಮ್ಮ ರಾಜ್ಯದಲ್ಲೇ ಇದು ಎತ್ತರವಾದ ಗಣೇಶ ವಿಗ್ರಹ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ವಿಗ್ರಹನ ನೋಡಲಿಕ್ಕೆ ಎಲ್ಲೆಲ್ಲೂ ಜನ ಬರ್ತಾ ಇದ್ದರು. ಈ ವಿಗ್ರಹನ ಯಾವ ರೀತಿ ಎಲ್ಲಿ ಮಾಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಮ ಮೆಂಬರ್ ಅದಾರು, ಅವ್ರ ಜೊತೆ ಮಾತಾಡೋಣ. ಮೇಡಮ್ ನಮಸ್ಕಾರ. ಮೇಡಮ್, ಈ 38 ಅಡಿ ಎತ್ತರದ ಒಂದು ವಿಗ್ರಹ ಮಾಡಬೇಕಾದ್ರೆ ಯಾವ ರೀತಿ ನಿಮಗೆ ಪ್ಲ್ಯಾನಿಂಗ್ ಬಂತು? ನಾನು ಗ್ರಾಮ ಪಂಚಾಯತಿ ಸದಸ್ಯ ಭಾರತಿ ಬೆನ್ನಿ ಅಂತ ಹೇಳಿ ನಾನು ಸದಸ್ಯ ಆದ ನಂತರ ಎಲ್ಲ ಕಡೆನೂ ಗಣೇಶ ಮೂರ್ತಿಯನ್ನು ಪೂಜಿಸ್ತಾ ಇದ್ರಿ. ಈಗ ನಮ್ಮ ಊರಾಗೂ ನಾನು ಮಾಡಬೇಕಲ್ಲ, ನಾನು ಮೆಂಬರ್ ಆದ್ದರಿಂದ ನಾವು ಒಂದೇನೋ ಲೇಬರ್ ಕ್ಯಾಂಪ್ ಹೆಸರು ತರಬೇಕಲ್ಲ ಅಂತ ಹೇಳಿ ಗಣೇಶನ ಸ್ಥಾಪನೆ 2021ರಿಂದ ಸ್ಟಾರ್ಟ್ ಮಾಡಿದ್ದೀವಿ ರೀ. 2021ಕ್ಕೆ 11 ಫೂಟ್ ತಂದು ರೀ, 2022ಕ್ಕೆ 21 ಫೂಟ್ ರೀ, 2023ಕ್ಕೆ 31 ಫೂಟ್ ರೀ, ಈ 2024ಕ್ಕೆ 38 ಫೂಟ್ ರೀ. ನಮ್ದು ಗಣೇಶನಿಂದ ನಮ್ಮ ಲೇಬರ್ ಕ್ಯಾಂಪ್ ಹೆಸರಾಯ್ತು, ಮತ್ತು ನಮ್ಮ ಯುವಕರಿಗೂ ಒಂದು ಏನೋ ಹುಮ್ಮಸ್ಸು ಹುಟ್ಟಿತ್ರಿ ಗಣಪತಿಯಿಂದ. ಮತ್ತು ಆದಷ್ಟು ಈ ವರ್ಷ ಏನು ನಾವು ದೇವರಿಗೆ ಬೇಡ್ಕೋತೀವಲ್ಲ, ಮುಂದಿನ ವರ್ಷ ಅನ್ಗುಡ್ಕ ಅದಕ್ಕಿಂತ ಡಬಲ್ ನಮ್ಗೆ ಕೊಡಾತನ್ರಿ ದೇವ್ರು. ಓಕೆ, ಅಂದರೆ ಇದರ ಅರ್ಥ ತಿಳ್ಕೊಳ್ಳಿ ವೀಕ್ಷಕರೇ, ಇವರು ಬಂದ ತಕ್ಷಣ ಇದನ್ನು ಗಣಪತಿ ವಿಗ್ರಹನ ಸ್ಥಾಪನೆ ಸ್ಟಾರ್ಟ್ ಮಾಡಿದರು. ಅವಾಗಿಂದ ಇಲ್ಲಿ ಎಲ್ಲ ಜನರಿಗೆ ಅದು ಒಳ್ಳೆಯದೇ ಆಗ್ತಾ ಇದಂತೆ. ಮೊದಲು ಇದು ಲೇಬರ್ ಕ್ಯಾಂಪ್ ಅಂತ ಹೆಸರುವಾಸಿಯಾಗಿತ್ತು. ಈಗ ಅತಿ ಎತ್ತರದ ವಿಗ್ರಹ ಸ್ಥಾಪನೆ ಅಂದರೆ ಲೇಬರ್ ಕ್ಯಾಂಪ್ ಹಿಡಕಲ್ ಡ್ಯಾಮ್ ಅಂತ. ಆದರೆ ಮೇಡಮ್, ಇದು ವಿಚಾರ ಹೆಂಗೆ ಬಂತು ನಿಮಗೆ? ಫಸ್ಟ್ ಟೈಮ್ ನೀವು ಮೆಂಬರ್ ಆದ ತಕ್ಷಣ ವಿಚಾರ ಬಂತು ಏನು? ನಮ್ಗೆ ಮೊದಲಿಂದನೂ ಮಾಡ್ಬೇಕನ್ನೋ ಆಸೆ ಇತ್ತು ರೀ. ಆದರೆ ನಾನು ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆದಿಂದ ನಮ್ಮ ಹುಡುಗರಿಗೆಲ್ಲನೂ ಧೈರ್ಯ ಬಂತ್ರಿ. ಇಲ್ಲಿ ನಮ್ಮ ಅಕ್ಕ ಅದಾಳಪ್ಪ, ನಾನು ಅವ್ರಿಗೆ ಸಹಕಾರ ಕೊಟ್ಕೋತ ಬಂದೇನು ರೀ. ಅವರು ನಮ್ಮ ಬಾಲಕೃಷ್ಣ ಆಗಲಿ, ಸಂದೀಪ್ ಆಗಲಿ, ರವಿ ಬೆನ್ನಿ ಆಗಲಿ, ಶ್ರೀಧರ್ ಬೆನ್ನಿ ಆಗಲಿ ರೀ, ಇವರು ನನ್ನ ಜೊತೆ ಇಷ್ಟು ಮಂದಿ ಸ್ಥಾಪನೆ ಮಾಡಿದ್ರಿ. ಈಗ ಎಲ್ಲ ಕಡೆನೂ ಕರ್ನಾಟಕದಾದ್ಯಂತ ನಮ್ಮ ಹೆಸರು, ನಮ್ಮ ಗಣಪತಿಯಿಂದ ನಮ್ಮದು ಆಯ್ತು, ದೇವ್ರದ್ದು ಆಯ್ತು, ಎಲ್ಲ ಹೆಸರು ಆಯ್ತು ರೀ. ಈಗ ಅದು ಗಣೇಶ ವತಿಯಿಂದ ಇಡೀ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಒಂದು ವಿಗ್ರಹ ಸ್ಥಾಪನೆ ಮಾಡಿ ನಿಮ್ಗೆ ಹೆಸರು ಗಳಿಸಿದ್ರಿ. ಬಟ್ ಇದರ ತಕ್ಕಂತೆ ಇದು ದೊಡ್ಡ ವಿಗ್ರಹ ತರಲಿಕ್ಕೆ ಏನಾದರೂ ನಿಮ್ಗೆ ಸಹಾಯ ಸಹಕಾರ ರಾಜಕಾರಣಿಗಳು ಏನಾದರೂ ಹೆಲ್ಪ್ ಮಾಡಿದ್ರು? ಅವರು ಮಾಡ್ತಾನಂತ ಅಂದಾರ್ರಿ. ಈಗ MLA ಆಯ್ತು, MP ಆಯ್ತು, ಮತ್ತು ಶಾಸಕರ ಆಯ್ತು ರೀ. ಈಗ ಎಲ್ಲರೂ ಸಪೋರ್ಟ್ದಿಂದನೇ ನಾವು ತಂದೇವ್ರಿ. ಯಾವುದೋ ತೊಂದರೆ ಇಲ್ಲದ ನಮ್ಮ ಗಣಪತಿ ಇಲ್ಲಿ ತನಕ ಬಂದೈತಂದ್ರೆ ಅವರೆಲ್ಲ ರಾಜಕಾರಣಿಗಳ ಸಪೋರ್ಟ್ದಿಂದನೇ ನಾವು ಇಲ್ಲಿ ತನಕನೂ ತಂದೇವ್ರಿ. ಅದು ಈಗ 38 ಫೂಟದ್ದು ಮಾಡಿದ್ದೀರಾ, ಇನ್ನೇನು ಮತ್ತು ಮುಂದಿನ ಸಲ ಮತ್ತೆ ಹೆಚ್ಚಿಗೆ ಮಾಡ್ತಿರೋ ಏನು? ಮುಂದಿನ ಪ್ಲ್ಯಾನಿಂಗ್ ಏನು? ಹೆಚ್ಚಿಗೆ ಮಾಡೋ ಪ್ಲ್ಯಾನಿಂಗ್ ಐತ್ರಿ ನಮ್ಮದು. ಒಟ್ಟು ಜಾಸ್ತಿ ನಮಗೆ ದೇವ್ರ ಆಶೀರ್ವಾದ ಅಂತ ಸಿಗತ್ತೈತ್ರಿ. ಇಲ್ಲಿ ಮಂದಿಗೆ ಆದ್ರೂ ಈ ವರ್ಷ ಏನು ಅನ್ಕೊಂಡು, ಈಗ ನಮ್ಗೆ 4-5 ಜನಕ್ಕೆ ಉದಾಹರಣೆ ಅಂದ್ರೆ ಗಂಡು ಮಗು ಬೇಕಂತ ಬೇಡ್ಕೊಂಡವ್ರಿ, ಗಂಡು ಮಗುನೂ ಕೊಟ್ಟಾನ್ರಿ ನಮ್ಮ ಗಣೇಶ. ಏನೇನು ಅವ್ರ ಕೆಲಸಗಳು ಆಗತ್ತವ್ರಿ. ನಮ್ಮ ಗಣಪತಿಯಿಂದ ಅಂದರೂ ನಂಬಿಕೆ ಜಾಸ್ತಿ ಬರೋಕ್ಕೆ ಕಾರಣ ಅಂದ್ರೆ ಈ ವರ್ಷ ನಮ್ಮ ಮನುಷ್ಯನಾಗ ಬೇಡ್ಕೊಂಡದ್ದು ನೆರವೇರ್ತೈತಲ್ರಿ. ಅದ್ರ ಸಂಬಂಧ ನಾವು ಗಣಪತಿಗೋಸ್ಕರ ದುಡಿತೀವ್ರಿ. 3-4 ತಿಂಗಳಿಂದನೇ ಗಣೇಶ ಬರೋದೈತೆ ಅಂದ್ರೂ ನಾವು ಅದ್ರ ತಕ್ಕಂಗೆ ನಮ್ಮ ಹುಡುಗರೆಲ್ಲ ಕೂಡಿ ಅವ್ರ ಬೆಂಬಲದಿಂದ ನಮ್ಮ ಗಣಪತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಕಾರಣ ರೀ. ಅದೇ ಇದೇ ರೀತಿಯಾಗಿ ಗಣೇಶನ ಇದು ಮೇಲೆ ಇರೋ ಒಂದು ಅಪಾರ ಭಕ್ತಿ ಇನ್ನು ಇಟ್ಕೊಂಡು ಇವರು ನಮ್ಮ ಮೇಡಮ್ ಅವರು ಈ ರೀತಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು. ಇನ್ನು ಮುಂದೆ 51 ಫೂಟು ಇನ್ನು ಏನೈತೋ ಅವನ ಗಣೇಶನ ಆಶೀರ್ವಾದ ಎಲ್ಲಿವರೆಗೆ ಐತೋ ಅವ್ನು ಮಾಡಬೇಕನ್ನೋ ವಿಚಾರದಾಗದಾರು. ಆದರೆ ಇದೊಂದು ವಿಶಾಲವಾದ ವಿಗ್ರಹವನ್ನು ನೀವು ಯಾರು ನೋಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಬಂದು ಗಣೇಶನ ದರ್ಶನ ತಗೊಳ್ಳಿ, ಅವನ ಆಶೀರ್ವಾದ ಪಡಿಬೇಕಂತ ಹೇಳ್ತಾ ಇದ್ದೀನಿ. ಮತ್ತೊಂದು ಸರ, ಈಗ ನೀವು ಇದೆಲ್ಲ ಕಂಟ್ರಿಬ್ಯೂಷನ್ ಮಾಡ್ಕೊಂಡು ನೀವೇ ಚಿಕ್ಕದ ಒಂದು ಕೆಲವು ಹುಡುಗೆಲ್ಲ ಕಂಟ್ರಿಬ್ಯೂಷನ್ ಮಾಡ್ಕೊಂಡು ನೀವು ತೊಗೊಂಬರೋದ್ರಿಂದ ಇವತ್ತು ದೊಡ್ಡದೊಂದು ವಿಶಾಲವಾದ ಮೂರ್ತಿಯನ್ನು ತರಬೇಕಾದ್ರೆ ಹಾದಿಯಲ್ಲಿ ಎಷ್ಟೋ ಅಡಚಣೆಗಳು ಬರ್ತಾವೆ. ಮತ್ತು ಇದಕ್ಕೆ ಮೇಲೆ ನಿಮಗೆ ರೂವಾರಿಗಳು ಯಾರು ಅಂತಂದ್ರೆ? ರೂವಾರಿಗಳು ಅಂದ್ರೆ ಈಗ ನಮ್ಮ MLA ಅವರು ನಿಖಿಲ್ ಕತ್ತಿ ಸಫರ್ ಆಗಲಿ, ಹಾಗೂ MP ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರು, ಅವ್ರ ಸಪೋರ್ಟ್ದ ಮೇರೆಗೆ ನಾವು ಗಣೇಶ ಚತುರ್ಥಿ ಹಾಗೂ ಶಾಸಕರಿಂದ ಮತ್ತು ಇಲ್ಲಿ ನಮ್ಮ ಊರಿನ ಹಿರಿಯರಂಥ ಕರುಣಾಸ್ ಶೆಟ್ಟಿ ಆಗಲಿ ಹಾಗೂ ಮಠಕಾರ್ ಸಾವುಕಾರ ಆಗಲಿ ಇವ್ರಿಗೆ ಬೆಂಬಲ ತರದೇವ್ರಿ. ಅವ್ರ ಬೆಂಬಲ ಸದಾಕಾಲ ನಮ್ಗೆ ಯಾವಾಗಲೂ ಇರ್ತೈತೆ ರೀ. ಮತ್ತು ಹಾಗೆ KB ವತಿಯಿಂದ ಹಾಗೂ ಬಾಳೇಶ್ ಅವರ ಸಂಗಡಿಗರ ಕಡೆಯಿಂದ ಸಪೋರ್ಟ್ ಬಂದೈತೆ. ಅವ್ರ ಸಪೋರ್ಟ್ ಮೇರೆಗೆ ನಾವು ಗಣೇಶ ಚತುರ್ಥಿಯನ್ನು ಆಚರಿಸ್ತೀವಿ. ಮತ್ತೊಂದು ಮೇಡಮ್, ಈ ಒಂದು ವಿಗ್ರಹ ಒಂದು ಸ್ಥಾಪನೆ ಮಾಡಿದಿರಿ, ಈ ಒಂದು ನೀವೊಬ್ಬರ ಮೆಂಬರ್ ಆಗೋದ್ರಿಂದ ನಮ್ಮ ಕರ್ನಾಟಕ ಜನತೆಗೆ ಏನು ಹೇಳಬೇಕು ಬಯಸ್ತಾರೆ ನೀವು ಲಾಸ್ಟ್? ನಾವು ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಊರಾಗ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತನೂ ಇರ್ತೈತಿ. ಆದ್ರೂ ದೇವ್ರ ಮೇಲೂ ನಮ್ಗೆ ನಂಬಿಕೆ, ಕರ್ನಾಟಕದಾದ್ಯಂತ ಅಂದ್ರೆ ಗಣೇಶನ ಮೇಲೆ ಎಲ್ಲರಿಗೂ ನಂಬಿಕೆ ಇಟ್ಟು ನಾವು ಮಾಡತ್ತೇವ್ರಿ ಈ ಕೆಲಸ. ಎಲ್ಲರೂ ನಂಬಿಕೆ ಇಟ್ಟು ನಮ್ಮ ಗಣಪತಿ ಬಂದು ಹೋಗ್ಬೇಕಂತ ನಾವು ಬೇಡ್ಕೊಳ್ತೇನೆ. ಇವರು ಗ್ರಾಮ ಪಂಚಾಯತಿಯ ಸದಸ್ಯರು. ಇದು ಲೇಬರ್ ಕ್ಯಾಂಪ್ ಹಿಡಕಲ್ ಡ್ಯಾಮ್ ಅಂತ. ಇದೊಂದು ವಿಶಾಲವಾದ
ಒಂದು ಗಣೇಶ ಮೂರ್ತಿಯನ್ನು ಎಲ್ಲೆಲ್ಲೂ ಜನರು ರಾತ್ರಿ 1-2 ಗಂಟೆ ತನಕ ಜನರು ಬರ್ತಾರಂತ ಕೇಳಿ ಬರ್ತಾ ಇದೆ. ಇದು ವೈರಲ್ ಆಗ್ತಾ ಇರೋದು ಒಂದು ವಿಶಾಲವಾದ ಗಣೇಶ ಮೂರ್ತಿಯನ್ನು ತಾವೆಲ್ಲರೂ ಬಂದು ಗಣೇಶನ ದರ್ಶನ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಕ್ಯಾಮ್ರಾಮನ್ ಭೀಮ್ಸನ್ ಜೊತೆ ಮಾರುತಿ, ಬೆಳಗಾವಿ. ಹಲೋ ಎವ್ರಿವನ್, ಎಲ್ರಿಗೂ ನನ್ನ ನಮಸ್ಕಾರ. ನಾನು ವೀಣಾ. 24 MLB ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.